ಬಿಡೇನು, ಆ ಮಾತು ಹೇಳಿದನಲ್ಲ ತಾಯಿ. ಕರ್ತನಿಗೆ ಸ್ತೋತ್ರ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 147ನೇ ಕೀರ್ತನೆ 1ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಸಂತೋಷಕರವೂ ಆಗಿದೆ. ಇಟ್ಸ್ ವಂಡರ್ಫುಲ್. ಕೀರ್ತನೆ 147ನೇ ಕೀರ್ತನೆಯಲ್ಲಿ 2 ಕಾರ್ಯ ಅಡಕವಾಗಿದೆ. ಯಾಕೆ ಈ ಕೀರ್ತನೆ ಬರೆದಿದ್ದಾರೆ? ಯೆರೂಸಲೇಮನ್ನ ದೇವರು ಪುನಃ ಕಟ್ತಾ ಇದ್ದಾರೆ. ಎರಡನೇದಾಗಿ ಯೆಹೂದ್ಯರು ಎಲ್ಲೆಲ್ಲೂ ಚದರಿ ಹೋಗಿದ್ರಲ್ಲ, ಅವ್ರ ಪಾಪದ ನಿಮಿತ್ತ, ಅವ್ರು ಹೇಳ್ಕೊಂಡಿದ್ರ ನಿಮಿತ್ತ ಅವ್ರನ್ನ ದೇವರು 2000 ವರ್ಷಗಳಾದ್ಮೇಲೆ ಪುನಃ ಸ್ವದೇಶಕ್ಕೆ ಸೇರಿಸ್ತಾ ಇದ್ದಾರೆ. ಅದಕ್ಕೆ ದೇವರನ್ನ ಅವ್ರು ಕೀರ್ತಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಮಾನದಲ್ಲೂ ಅಷ್ಟೇ, ಕೆಲವೇಳೆ ನಮ್ಮ ಮಿಸ್ಟೇಕ್ಗಳಿಂದ ಹಲವಾರು ಕಾರ್ಯಗಳು ನಮ್ಮ ಜೀವಮಾನದಲ್ಲಿ ಆಗಿರ್ತದೆ. ಆದ್ರೆ ದೇವರು ಯಾವಾಗಲೂ ಅದನ್ನೇ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ದೇವರು ಕೃಪಾಮಯನು. ಇಸ್ರಾಯೇಲರು ಎಷ್ಟು ಯೇಸುಸ್ವಾಮಿಗೆ ಮಾಡಿದ್ರಲ್ಲ, ಯೆಹೂದ್ಯರು, ಫರಿಸಾಯರು, ಶಾಸ್ತ್ರಿಗಳು ಧರ್ಮಶಾಸ್ತ್ರ ತಿಳಿದಿದ್ರು ಆತನ ಕ್ರೂಜೆಗೆ ಹಾಕಿದ್ರು, ಆತನ ಶಿಲುಬೆಗೆ ಒಪ್ಪಿಸಿದ್ರು. ಕಡೆಗೆ ಯೇಸುಸ್ವಾಮಿ ಎದ್ದು ಬಂದರು. ಆದ್ರೆ ಯೇಸುಸ್ವಾಮಿ ಯಾವಾಗ್ಲೂ ಕೋಪಿಸುವವನಲ್ಲ. ಅವರ ಯೆರೂಸಲೇಮನ್ನ ಪುನಃ ಕಟ್ಟಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಅವರು ಚದರಿ ಹೋಗಿದ್ದವ್ರನ್ನ ಪುನಃ ಸೇರಿಸ್ತಾ ಇದ್ದಾರೆ. ಅದರಿಂದ ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡ್ರಿ, ದೇವರಲ್ಲಿರಿ, ತಾಳ್ಮೆ ಉಳ್ಳವರಾಗಿರಿ. ಕರ್ತನ ಖಂಡಿತವಾಗಿ ಎಲ್ಲವನ್ನ ಸೇರಿಸಿ ಕೊಡುವಾತನಾಗಿದ್ದಾನೆ. ವಚನವನ್ನು ಓದಿಕೊಳ್ಳೋಣವಾ? ಯೆಹೋವನಿಗೆ ಸ್ತೋತ್ರ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ನೋಡಿ ಪ್ರಿಯ ದೇವರ ಮಕ್ಕಳೇ, ನಾವು ಚಿಂತೆ ಮಾಡಿದಷ್ಟು ನಮ್ಗೆ ಆರೋಗ್ಯ ಕಡಿಮೆ ಆಗುತ್ತೆ. ಆದ್ರೆ ನಾವು ದೇವರನ್ನ ಸ್ತುತಿಸಿದಷ್ಟು, ಕೊಂಡಾಡಿದಷ್ಟು ನಮ್ಗೇನಾಗುತ್ತೆ? ಸಂತೋಷಕರ ಉಂಟಾಗ್ತದೆ, ಸಂತೋಷ ಉಂಟಾಗ್ತದೆ. ಒಂದ್ ವೇಳೆ ನಿಮ್ಗೆ ಕೆಲವರು ಅನ್ಯಾಯ ಮಾಡಿರ್ಬೋದು, ಕೆಲವರು ನಿಮಗೆ ವಿರುದ್ಧವಾಗಿ ಕಾರ್ಯಗಳು ಮಾಡಿರ್ಬೋದು, ಕುಯುಕ್ತಿಯಿಂದ ಕಾರ್ಯಗಳನ್ನ ಮಾಡಕ್ಕೆ ಸೈತಾನ್ ಅವ್ರನ್ನ ಏರ್ಪಡಿಸಿರ್ಬೋದು. ಅದನ್ನ ನೀವು ಚಿಂತೆ ಮಾಡ್ಕೊಂಡಿದ್ರೆ ನಿಮ್ಗೆ ನಿದ್ದೆ ಬರಲ್ಲ. ಅದ್ರ ಬದಲು ಏನ್ ಮಾಡಿ, ಇರ್ಲಿ, ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತೇಳಿ ಅದನ್ನ ಓವರ್ಕಮ್ ಮಾಡ್ರಿ. ಖಂಡಿತವಾಗಿ ನೀವು ದೇವರನ್ನ ಸ್ತುತಿಸುವಾಗ ನೀವು ಸಂತೋಷಕರವೂ ಮಾತ್ರವಲ್ಲದೆ ಸಮಾಧಾನ ಉಳ್ಳವರು ಆಗಿರ್ತೀರಾ. ಕರ್ತನ ಆ ರೀತಿಯೇ ನಿಮ್ಮನ್ನ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮ್ಗೆ ಸ್ತೋತ್ರ. ಇದರಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂತ ಒಂದೊಂದು ದೇವ ಮಕ್ಕಳನ್ನ ಆಶೀರ್ವಾದ ಮಾಡು. ನಿನ್ನನ್ನು ಸ್ತುತಿಸುವುದು ಸಂತೋಷಕರವೂ ಯುಕ್ತವೂ ಆಗಿದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಅದೇ ರೀತಿ ಎಲ್ಲರೂ ಕಾರ್ಯ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದ
ಓಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.